ನಿನ್ನೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ನಮ್ಮ ಶಾಸಕರನ್ನ ಸೆಳೆಯೋದಕ್ಕೆ 100 ಕೋಟಿ ರೂಪಾಯಿ ಆಫರ್ ಕೊಡಲಾಗಿದೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದರು. ಬಟ್ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ಯಾವುದೇ ದಾಖಲೆಗಳನ್ನು ಕೊಟ್ಟಿರಲಿಲ್ಲ. 50 ಅಲ್ಲ 100 ಕೋಟಿ ಆಫರ್ ಕೊಟ್ಟಿದೆ ಬಿಜೆಪಿ ಅಂತ ಗಣಿಗ ರವಿಕುಮಾರ್ ಮಾತನಾಡಿದರು. ಇಬ್ಬರು ಶಾಸಕರ ಹೆಸರು ಹೇಳಿದರು. ಒಬ್ಬರು ಕಿತ್ತೂರಿನ ಎಂ.ಎಲ್.ಎ ಮತ್ತೊಬ್ಬರು ಚಿಕ್ಕಮಗಳೂರಿನ ಎಂ.ಎಲ್.ಎ. ಈಗ ಅವರಿಬ್ಬರನ್ನ ಮಾತನಾಡಿಸಿದಾಗ ಇಲ್ಲ ನಮಗೆ ಆ ರೀತಿ ಆಫರೇ ಬಂದಿಲ್ಲ, ಗಣಿಗ ರವಿ ಅವರು ಹೇಳ್ತಾ ಇರೋದಕ್ಕೂ ಈ ಶಾಸಕರು ಹೇಳ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ, ನಮಗೆ ಯಾವ ಆಫರು ಕೂಡ ಬಂದಿಲ್ಲ ಅಂತ ಕಿತ್ತೂರು ಶಾಸಕ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಗಣಿಗ ರವಿಕುಮಾರ್ ಹೇಳಿದ್ದು ಮತ್ತು ಕಿತ್ತೂರು ಎಂ.ಎಲ್.ಎ ಹೇಳಿದ್ದೇನು ನೋಡೋಣ. A2 ಎದಿರೇಟಿದೆ. ಈಗ ನಮ್ಮ ಕಿತ್ತೂರು ಎಂ.ಎಲ್.ಎ ಬಾಬುನಿಗೆ, ನಮ್ಮ ಚಿಕ್ಕಮಗಳೂರು ಎಂ.ಎಲ್.ಎ ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವರಿಗೆ. ಈಗೇನಾಗಿದೆ, ಬಿ ಜೆ ಪಿಯವರ ಹಗರಣಗಳ ಮೇಲೆ ಹಗರಣ ಆಚೆ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಎಚ್ಚೆತ್ತುವಾದ ದುಡ್ಡಿದೆ, ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ. ನಮ್ಮ ಹತ್ರ ದಾಖಲೆ ಇದೆ. ಅದು ಯಾವಾಗ ಬೇಕೋ ಆಗ ಸೂಕ್ತವಾದ ಸಂದರ್ಭದಲ್ಲಿ ಅದನ್ನು ಮೀಡಿಯಾ, ನೀವು ಫಸ್ಟ್ ನಿಮ್ಮನ್ನೇ ಕರೆದು ಇದೇ ಮಂಡ್ಯದಲ್ಲೂ ಇದೇ ಮನೆಯಲ್ಲೇ ನಿಮ್ಮ ಮುಂದೆನೇ ಬಿಡುಗಡೆ ಮಾಡ್ತೀವಿ. ನಮ್ಮ ಹತ್ರ ದಾಖಲೆ ಇದೆ. ಏನೇನಿದೆ ಅಂದ್ರೆ ಬಿಟ್ಟಂಗಲ್ವಾ, ಎಲ್ಲ ಇದೆ. ಆಡಿಯೋ, ವಿಡಿಯೋ, CD, ಪೆನ್ ಡ್ರೈವ್, ಕ್ಯಾಸೆಟ್, VCR, VCD ಎಲ್ಲ ಇದೆ. ನನಗೆ ಯಾವ ದುಡ್ಡಿನ ಆಫರ್ ಬಂದಿಲ್ಲ. ಹೇಳ್ತೀನಿ, ಒಂದು ಲಾಂಗ್ ಬ್ಯಾಕ್ ಒಂದು ಇದು ಬಂದಿತ್ತು. ಜನ ಚರ್ಚೆಗೆ ಬಂದಿಗೆ ಫ್ರೆಂಡ್ಸ್ ಬಂದು ಮಾತಾಡಿದಾಗ ಹೇಳಿದ್ರಿ ಹಿಂಗೆ ಮಾಡಿದನ್ನು ಮಾಡೋಣ ಅಂತ. ನಮಗೆ ಈಗಾರ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟು ಸರ್ಕಾರ ಆಗೈತಿ, ಏನು ಕೈತಿ ಅಂತ ಮಾತಾಡಿದ್ವಿ. ಇದನ್ನು ನಮ್ಮ ಪಕ್ಷದ ಹಿರಿಯರ ಜೊತೆಗೂ ಕೂಡ ಶೇರ್ ಮಾಡ್ಕೊಂಡಿದ್ವಿ. ಹಿಂಗೆಲ್ಲ ನಡೆದಿದೆ, ಈ ಥರ ಆಗೈತಿ, ಈ ಥರ ಬರುತ್ತೆ. ಬಟ್ ಇವನು ಈಗ ದುಡ್ಡಿನ ಆಫರ್ ಯಾರಿಗೆ ರವಿಗೆ ಬಂದೈತು ಮತ್ತೆ ಯಾರಿಗೆ ಬಂದೈತಿ ಗೊತ್ತಿಲ್ಲ. ಬಟ್ ನನಗಂತ ಆಗ್ತದೆ ಅವ್ರು ಯಾವಾಗ ತಿಂದ್ರು ಅದನ್ನ ಡ್ರಾ ಮಾಡುವಂಥದ್ದು ಮಾಡೋದು ಸುಳ್ಳಲ್ಲ. ಅವನಿಗೆ ಏನಾದರೂ ಆಫರ್ ಬಂದಿರ್ಬೋದು ಅಲ್ಲ. ನನ್ನ ಹೆಸರು ಹೇಳಿ, ನಂದೊಂದು ವಿಚಾರ ಬೇರೆ, ನನಗೆ ಆಫರ್ ಬಂದಿದ್ದು ಬೇರೆ, ದುಡ್ಡಿನ ವಿಚಾರ ಅಲ್ಲ. ಸರ್ಕಾರ ಮಾಡೋಣ ಅನ್ನುವಂಥದ್ದು ಇದು ಬಂದಿತ್ತು. ಅದನ್ನು ತಕ್ಷಣ ಆಗ ರಿಯಾಕ್ಟ್ ಮಾಡಿ ಅವತ್ತು ಸಂಜೆ ಹೋಗಿ ನನ್ನ ಪಕ್ಷದ ಅಧ್ಯಕ್ಷರಾಯ್ತು, ಮುಖಂಡರಿಗೆ ಆಯಿತು, ಅದನ್ನ ಮುಗಿಸುವಂಥ ಕೆಲಸ ಮಾಡಿದ್ದೀನಿ. ಈ ಥರ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.